ಸೊ ಬೈ ಸೂ ಫ್ರಮ್ ಸೂ ಅಂತ ಹೇಳಿ ಒಂದು ಫಿಲ್ಮ್ದ ಟ್ರೇಲರ್ ಬಂದೈತಿ. ಸೊ ಯಾರು ರಾಜವಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಕತ್ತಾರ. ಸೊ ಬೈ ಪ್ರೊಡ್ಯೂಸ್ ಮಾಡತ್ತಾನಂದ್ರೆ ಏನಾರ ಒಂದು ಹೊಸ ಕಂಟೆಂಟ್ ಇರ್ತೈತಿ, ಏನಾರ ಒಂದು ಭಾರಿ ಕಂಟೆಂಟ್ ಇರ್ತೈತಿ. ಸೊ ನೋಡೋಣ, ಟ್ರೇಲರ್ ಬಂದೈತಿ. ಚಲೋ ಮಾಡೋಣ ಬರ್ರಿ. 3, 2, 1 ಚಲೋ. ನಮ್ಮ ಊರಿಗೆ ಒಂದ್ಸಲ ನೀವು ಬರಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ನೀವು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ, ಇವರು ನಮ್ಮೂರಿನ ರವಿ ಅಣ್ಣ. ಹೆಣ್ಣು ಮಗುವ ಸರಿತಾ? ಸರಿತಾ. ಹೆಣ್ಣು ಮಗುವ? ನಾನು ಸರಿತಾ ರವಣ್ಣ. ಇವರು ರವಿ ಅಣ್ಣನ ರೈಟ್ ಹ್ಯಾಂಡ್ ಸತೀಶ್ ಅಣ್ಣ. ಅಮ್ಮ ರವೀಣ ಎಷ್ಟು ಸಲ ಬೇಕಾದ್ರೂ ಸ್ನಾನ ಮಾಡಿ ರವೀಣ ನೋಡಿದ್ರೆ ಸತ್ಸ. ಇದು ನಮ್ಮ ರಿಕ್ಷಾದ ಚಂದ್ರಣ್ಣ. ಎಲಿಯದು ಎಲ್ರಿ ಹುಡಿಯಾಗುದಿಲ್ಲ, ಓಟಿ ಒಂದೊಂದೇ ಕೈಗೆ ಸಿಕ್ಕಿ ಸಿಕ್ಕು. ವ್ಯಕ್ತಿ ಕತೆ ಹೇಳ್ತಿರೋ ನನ್ನ ಹೆಸರು ಅಶೋಕ ಅಂತ. ನಮ್ಮ ಊರು ಸರಿ ಇತ್ತು, ಆದ್ರೆ ಒಂದ್ ದಿವಸ ನೆನ್ನೆ ರಾತ್ರಿದೊಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮಾರೆ. ಎಂತಾಯ್ತು ಅಣ್ಣ? ರಾತ್ರಿ ಒಂದು ಸುಮಾರು 2:30 ಗಂಟೆ ಆಗಿರ್ಬೋದು. ಮನೆದ ಬಾಗಿಲು ಬಡಿತ ಉಂಟು. ಅಷ್ಟೊತ್ತಿಗೆ ನನ್ನ ಮನೆ ಬಾಗಿಲು ಸಹ ಬಡಿತ ಉಂಟು. ಇದಕ್ಕಿಂತ ಮುಂಚೆ ಇಂಥ ದೊಡ್ಡ ಸಮಸ್ಯೆ ನಮ್ಮ ಊರಿಗೆ ಬಂದಿರಲಿಲ್ಲ. ಹಿಡಿದಿದಂತಲ್ಲ, ಒಂದು ಒಳ್ಳೆ ಪ್ರಯತ್ನ ಪಡಿಸುವವರನ್ನ ಕರ್ಕೊಂಡು ಬರಬೇಕು. ಯಾರಂತ ಕೇಳು ಪ್ರಸಾದ. ಯಾರಂತೆ? ಸೋಮೇಶ್ವರ ಸುಲೋಚನಂತೆ. ನಂಗೆ ಹೇಳ್ತಿದ್ದಲ್ಲ ಮಾರೆ, ಹೌದಾ? ನೀವು ನೋಡ್ತೀರಾ? ಅದು ಹೇಗೆ ಆಗ್ತದೆ? ಆಗುದಿಲ್ಲಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಹೆಂಡತಿಗ ಇಲ್ಲಿ ಸಮಸ್ಯೆ ಮಾತಾಡಿ ನೀವು. ಸಂಶಯನ ಮಗನ ಮೇಲಿದ್ದ ಪ್ರೇತ ಇನ್ನೂ ಸಹ ಹೋಗ್ಲಿಲ್ಲಂತೆ. ಸೋಮೇಶ್ವರ ಸುಲೋಚನಂತೆ. ಹೇಳೋಣ ಎಂತಾಯ್ತು? ಎಂತಲ್ಲ, ಗಾಡಿ ಸ್ವಲ್ಪ ಸೈಡಲ್ಲಿ. ಇದು ತುಂಬಾ ಸೈಡ್ ಆಯ್ತಾ ಅಂತ. ಓಕೆ. ಸೂ ಫ್ರಮ್ ಸೂ ಇನ್ ಸಿನಿಮಾಸ್. ಓಕೆ. ಬೈಕ್ ಕಾಮಿಡಿ ಮಾನಸಿಕೈತಿ. ನಂಗೆ ಅನ್ಸ್ಬಿಟ್ಟು ಫಸ್ಟ್ ಟೈಮ್ ಯಾವುದೋ ಹಾರರ್ ಕಾಮಿಡಿ ಫಿಲ್ಮ್ ಬರಕತ್ತೈತಿ. ಕಾಮಿಡಿ ಅಂತೂ ರಾಜವಿ ಶೆಟ್ಟಿ ಫಿಲ್ಮ್ಸ್ ಅಂತೂ ಇದ್ದೇ ಇರ್ತೈತಿ. ಮಾನಸಿಕೈತಿ, ಇಷ್ಟ ಆಯ್ತು ನನಗೆ. ನೋಡ್ಬೇಕು ಅದನ್ನು. ಆ್ಯಕ್ಟರ್ಸ್ ಏನು ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅಷ್ಟೇ. ನೋಡೋಣ, 25 ಜುಲೈ ಬರತೈತಿ. ಇದ್ರದ್ದು ಟ್ರೇಲರ್ ರಿವ್ಯೂನು ಹಾಕ್ತೀನಿ. ನನಗೆ ಭಾಳ ಇಷ್ಟ ಆಯ್ತು ಇದು. ಟಾಟಾ, ಬಾಯ್ ಬಾಯ್, ಪೀಸ್ ಔಟ್. ಮೆಸೇಜ್ ಹೀಗೆ ಬರಬೇಕಾ?